ಹಲೋ ಫ್ರೆಂಡ್ಸ್, ನಾನು ಮಾತಾಡ್ತಿರೋದು. ಫ್ರೆಂಡ್ಸ್, ಏನಂತಂದರೆ ಇವತ್ತು ನಾನು ಏನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೇನೆ ಅದು ಕೆಲವೊಂದು ನನಗೆ ಆಲ್ರೆಡಿ ಜರ್ನಲಿಸಮ್ ಮತ್ತು ಅದರದ್ದು ಪತ್ರಿಕೋದ್ಯಮ ಅದರಲ್ಲಿ ನಾನು ಅಂದರೆ ಸ್ವಲ್ಪ ತೊಡಗಿಸ್ಕೊಂಡಿರೋದ್ರಿಂದ ಕೆಲವೊಂದು ಈಗ ನಾನು ಯಾವುದಾದ್ರೂ ಕೆಲವೊಂದು ಕಡೆ ಪಾರ್ಟ್ ಟೈಮ್ ಜಾಬ್ ಎಲ್ಲ ಸಿಕ್ಕಿ ಅಲ್ಲಿಗೆ ನಾನು ಇದು ಕೊಡಬೇಕಾಗಿರುವಂಥ ಒಂದು ಕಾಂಟೆಂಟ್ ಇದೆ ಅಂತ ಹೇಳ್ಬೋದು. ಈಗ ನಾನು ಮಾತಾಡ್ತಿರೋ ವಿಷಯ ಆದರೂ ಕೂಡ ನಮ್ಮ ಜನಗಳಿಗೆ ಸ್ವಲ್ಪ ಎಲ್ಲ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಮತ್ತು ಅರಿವಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಒಂದು ಡಿಸ್ಕಷನ್ ಮೂಲಕ ನಾನಿಲ್ಲಿ ಸ್ವಲ್ಪ ಮಾತಾಡ್ತೇನೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ನಮಗೆ ಕೆಲವು ವಿಷಯಗಳನ್ನ ತಿಳಿಸೋಣ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಕೆಲವರು ಕೇಳ್ಬೋದು, ಯಾಕೆ ನೀನು ಈಗ ಫೇಸ್ಬುಕ್ಕಲ್ಲೆಲ್ಲ ಬಂದು ಈ ಥರ ವೀಡಿಯೋ ಎಲ್ಲ ಮಾಡಿ ಅದರ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಅಂದರೆ ಜನರಿಗೆ ಮಾಹಿತಿ ಇರಲಿ ಅಂತ ಅನ್ನೋ ಉದ್ದೇಶ, ಕೆಲವ್ರಿಗೆ ಅದು ಯೂಸ್ ಆಗುತ್ತೆ. ಮತ್ತು ನೀವು ಕೂಡ ಎಲ್ಲರೂ ಜರ್ನಲಿಸ್ಟ್ ಆಗಲಿಕ್ಕಾಗಲ್ಲ, ಆದರೆ ನಿಮ್ಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಅಂತ ಇರುತ್ತೆ. ಸೋಷಿಯಲ್ ಮೀಡಿಯಾ ಯೂಶಲಿ ನೀವು ಫೇಸ್ಬುಕ್, ಟ್ವಿಟರೆಲ್ಲ ಯೂಸ್ ಮಾಡ್ತಿರ್ತೀರ, ಇನ್ಸ್ಟಾಗ್ರಾಮೆಲ್ಲ. ನೀವು ಕೂಡ ಸ್ವಲ್ಪ ಏನಾದರೂ ನಿಮ್ಮ ಕೆಲವೊಂದು ಅಭಿಪ್ರಾಯಗಳನ್ನ, ಕೆಲವೊಂದು ಏನಾದರೂ ವಿಷಯಗಳನ್ನ ಜನರಿಗೆ ತಿಳಿಸುವಂಥದ್ದು, ನಿಮ್ಮ ಅಕ್ಕಪಕ್ಕ ಕೆಲವು ಜನರಿಗೆ ಕೆಲವು ವಿಷಯಗಳನ್ನ ಬುದ್ಧಿ ಮಾತು ಹೇಳುವಂಥದ್ದು ಎಲ್ಲ ಮಾಡಿ ಅಲ್ಲ. ಯಾಕೆಂತಂದರೆ ಯಾರು ಕೂಡ ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಇವನ್ ಅದು ದೇವರು ಕೂಡ ಹಂಗೆ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಕಡೆ ಹೋಗಿ ಪ್ರತಿಯೊಂದು ಕಡೆಯಿಂದ ಪ್ರತಿಯೊಬ್ಬರನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಅಕ್ಕಪಕ್ಕದ ಜನರಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳಿ ಆದಷ್ಟು. ಕೆಲವರು ಸರಿ ಮಾಡ್ಕೊಳ್ತಾರೆ, ಕೆಲವರು ಸರಿ ಮಾಡ್ಕೊಳ್ಳೋದಿಲ್ಲ. ಸರಿ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಕೆಲವೊಂದು ನೀವು ಏನಾದರೂ ನಿಮಗೆ ಅಲ್ಲಿ ಅಕ್ಕಪಕ್ಕ ಏನಾದ್ರು ವಿಷಯಗಳನ್ನ ನೀವು ತುಂಬ ಜನರು ಏನು ಅಂತಂದರೆ ಈ ಥರ ವಿಷಯಗಳನ್ನ, ಕೆಲವು ವಿಷಯಗಳನ್ನ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಇಲ್ಲಾಂದರೆ ಒಂದು ಪೇಪರಿಗೆ ಏನಾದರೂ, ಎಲ್ಲರೂ ಜರ್ನಲಿಸ್ಟ್ ಆಗಲಿಕ್ಕೆ ಆಗೋದಿಲ್ಲ ಬಿಡಿ, ಅಟ್ಲೀಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ಓನಾಗಿ ನೀವು ಬರಿಬೋದು, ಮಾತಾಡಿ. ನಾನು ಕೂಡ ಏನು ಅಂತಂದ್ರೆ ನಮಗೂ ಕೂಡ ಬ್ಯುಸಿ ಇರುತ್ತೆ ಬನ್ನಿ. ಆದರೂ ಕೂಡ ಕೆಲವೊಂದು ವಿಷಯಗಳನ್ನ ಸ್ಟಾರ್ಟಿಂಗಲ್ಲಿ ನಾನು ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳನ್ನ ಇಟ್ಕೊಂಡು ನಾನು ಕೆಲವೊಂದು ಮಾತುಗಳನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ನಂತರ ಇಲ್ಲಿ ಕೆಲವೊಂದು ಸಮಾಜಕ್ಕೆ ಬೇಕಾಗಿರುವಂಥ ವಿಷಯಗಳನ್ನ ಕೂಡ ನಾನು ಮಾತಾಡ್ತಾ ಬಂದೆ. ಕೆಲವೊಂದು ವಿಷಯಗಳಲ್ಲಿ ನಮಗೂ ತುಂಬ ಟೈಮ್ ಇರೋದಿಲ್ಲ, ಬೇರೆ ಬೇರೆ ಕೆಲಸಗಳು, ಅದು ಇದು ಸಮಸ್ಯೆಗಳು, ಅದನ್ನು ಸಾಲ್ವ್ ಮಾಡೋದು, ಬಿಸ್ನೆಸ್ ವಿಷಯಗಳನ್ನ ಬಿಸ್ನೆಸ್ ವಿಷಯಗಳನ್ನ ಒಂದು ಚಿಕ್ಕ ಬಿಸ್ನೆಸ್ ಮಾಡಲಿಕ್ಕೆ ಕೂಡ ಅಷ್ಟೊಂದು ಸ್ಟ್ರಗಲ್ ಇರ್ತದೆ ಹಿಂದ್ಗಡೆ, ಅದು ಹೇಳಲಿಕ್ಕಾಗೋದಿಲ್ಲ. ಮತ್ತು ಜಾಬ್ ಸರ್ಚ್ ಮಾಡೋದು ಕೂಡ ಒಂದು ದೊಡ್ಡ ಸಮಸ್ಯೆಗಳು, ಅದರ ಕಷ್ಟಗಳು, ಟ್ರಾವೆಲ್ ಮಾಡೋದು, ಇಂಟರ್ವ್ಯೂ ಅಟೆಂಡ್ ಮಾಡೋದು, ಅದರೊಂದಿಗೆ ಫೈನಾನ್ಸ್ ಅಮೌಂಟ್ ಅರೇಂಜ್ಮೆಂಟ್ ಮಾಡುವಂಥದ್ದು ಎಲ್ಲನೂ ಇರುತ್ತೆ. ಅದ್ರ ನಡುವೆ ನಾವು ಸ್ವಲ್ಪನಾದರೂ ಟೈಮು ಸಮಾಜ ಸೇವೆಗೋಸ್ಕರ ಅಂತ ಕೊಡ್ತೇವೆ. ನಾವು ಸಮಾಜ ಸೇವೆ ಅಂದರೆ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂತೆಲ್ಲ. ಅದನ್ನು ಸ್ವಲ್ಪ ಜನರಿಗೆ ಅದೆಲ್ಲ ಅಷ್ಟು ಸಮಸ್ಯೆಗಳು ಇರೋದಿಲ್ಲ. ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಅಂತ ಇರುವಾಗ ಅಟ್ಲೀಸ್ಟ್ ಎಲ್ಲರಿಗೂ ಮಾತಾಡುವಂಥ ಮತ್ತು ಬರೆಯುವಂಥ ಇದು ಸ್ಕಿಲ್ಸ್ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಮ್ಯಾಕ್ಸಿಮಮ್ ಜನಗಳು ಈ ಥರ ಎಲ್ಲ ಮಾಡಿದರೆ, ಆಯಾಯ ಕೆಲವು ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿ ಮಾತಾಡಿದರೆ ಅದರಿಂದ ಏನಾಗುತ್ತೆ, ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ಬೇರೆ ಬೇರೆ ಕಡೆ ಚೇಂಜಸ್ ಆಗಿ ದೊಡ್ಡ ಮಟ್ಟಿಗಿನ ಚೇಂಜಸ್ಸು ಎಲ್ಲ ಕಡೆನೂ ಬರ್ಬೋದು ಅನ್ನೋಂಥ ಉದ್ದೇಶ. ಹಾಗೆ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ಜನರಿಗೆ ಒಂದು ಮಾಹಿತಿ ಸಿಗಲಿ ಮತ್ತು ಕೆಲವೊಂದು ಚೇಂಜಸ್ಗಳಾಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಕೆಲವು ವಿಷಯಗಳನ್ನ ಶೇರ್ ಮಾಡುವಂಥದ್ದು, ಮಾತಾಡುವಂಥದ್ದು.
ನಮ್ಗೆ ಯಾಕೆ ಬೇಕು ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಇರ್ಬೋದು. ಬಟ್ ಆ ಥರ ಎಲ್ಲರೂ ಮಾಡಿದರೆ ಮತ್ತು ಯಾರು ಚೇಂಜಸ್ ಮಾಡ್ಕೋತಾರೆ? ಎಲ್ಲದಕ್ಕೂ ದೊಡ್ಡ ಪನಿಷ್ಮೆಂಟ್ ಕೊಟ್ಬಿಟ್ಟೆ ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತಿಲ್ಲ. ಜನರಿಗೆ ಕೆಲವೊಂದು ವಿಷಯಗಳನ್ನ ನಾವು ಮಾತಾಡಿ ತಿಳಿ ಹೇಳಿದಾಗ ಅವರು ಕೂಡ ಕೆಲವು ಚೇಂಜಸ್ಗಳನ್ನ ಮಾಡ್ಕೊಳ್ತಾರೆ. ಕೆಲವೊಂದು ಏನಾದರೂ ಸಂಕಷ್ಟಗಳಾಗೋದು, ಕೆಲವೊಂದು ಏನಾದರೂ ತೊಂದರೆಗಳಾಗುವಂಥದ್ದು ಕೂಡ ಜನರಿಗೆ ಅವಾಯ್ಡ್ ಆಗುತ್ತೆ ಅಂತನ್ನುವಂಥ ಒಂದು ಉದ್ದೇಶ. ಥ್ಯಾಂಕ್ ಯು. ಇದ್ರದ್ದು ಏನು ನಾನೀಗ ಮಾತಾಡ್ಲಿಕ್ಕೆ ಬಂದೆ, ಒಂದು ದೇವ್ರದ್ದು ವಿಷಯದ ಬಗ್ಗೆ, ದೇವ್ರದ್ದೊಂದು ಆಚರಣೆ ಬಗ್ಗೆ ಎಲ್ಲ ಅದನ್ನು ನಾನು ಅದು ಜರ್ನಲಿಸಮ್ ಕಂಟೆಂಟ್ ಆದರೂ ಕೂಡ ಒಂದು ಜನರಲ್ಲಾಗಿ ಕ್ಯಾಶುವಲ್ಲಾಗಿ ನಿಮ್ಮ ಹತ್ರ ನಾನು ಮಾತಾಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.